ಈಗ ಅಶೋಕ್ ಜಿ ಭಟ್ ಅವರು ತಮ್ಮ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾರೆ. ಮೊದಲನೆಯದಾಗಿ ಗುರುಪೀಠಕ್ಕೂ ಹವ್ಯಕ ಸಮಾಜಕ್ಕೂ ನನ್ನ ಪ್ರಥಮ ಪ್ರಣಾಮಗಳು. ಅದೇ ರೀತಿಯಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರು ಹಾಗೂ ಇತರರಿಗೂ, ಸಭೆಯಲ್ಲಿ ಆಸೀನರಾದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮೆಲ್ಲರ ಅನುಮತಿಯ ಮೇರೆಗೆ ಪ್ರಾಸ್ತಾವಿಕವಾಗಿ ಕೆಲವಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿನ ಈ ಸಭೆ ಆಯೋಜಿಸಲ್ಪಟ್ಟಿದ್ದು ಯಾಕೆ ಎನ್ನುವಂತಹ ವಿಚಾರವನ್ನು ಮತ್ತೆ ನಾನು ಹೇಳಬೇಕಾದ್ದಿಲ್ಲ. ವೈಯಕ್ತಿಕವಾಗಿ ಪ್ರತಿಯೊಬ್ಬ ಹವ್ಯಕನಿಗೂ ಕೂಡ ಗೊತ್ತಿರತಕ್ಕಂಥದ್ದು. ನೇರವಾಗಿ ವಿಷಯಕ್ಕೆ ಬರುವಂತದ್ದಾದರೆ ಕೆಲವಷ್ಟು ವಿಷಯಗಳನ್ನು ಪ್ರಮುಖವಾಗಿ ನಾನು ಇಲ್ಲಿ ತಾವೆಲ್ಲರೂ ಸೇರಿ ಚರ್ಚೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಅದನ್ನು ವ್ಯವಹಾರ ಎಂದು ಕರೆಯುತ್ತೀರೋ, ಅವ್ಯವಹಾರ ಎಂದು ಕರೆಯುತ್ತೀರೋ, ಅನೈತಿಕತೆ ಎಂದು ಕರೆಯುತ್ತೀರೋ, ಅಪಚಾರ ಅನಾಚಾರವೆಂದು ಕರೆಯುತ್ತೀರೋ, ಅದೆಲ್ಲವನ್ನು ತೀರ್ಮಾನ ಮಾಡಬೇಕಾದ್ದು ಜನತೆ, ಹವ್ಯಕ ಸಮಾಜದ ಬಾಂಧವರು ಮತ್ತು ಅದಕ್ಕೆ ಅಂಟಿಕೊಂಡಂತೆ ಇರುವ ಇನ್ನಿತರೆ ಜನಗಳು. ನಡೆದಿರತಕ್ಕಂತಹ ವಿಷಯ ಸತ್ಯವಾದರೂ ಸತ್ಯ ಯಾವಾಗಲೂ ಕಟು ಸತ್ಯ ಎನ್ನುವಂತಹದ್ದನ್ನ ಪ್ರತಿಯೊಬ್ಬನೂ ಗಮನಿಸಬೇಕು. ಸತ್ಯ ಯಾವಾಗಲೂ ಅಪ್ರಿಯವಾಗಿರ್ತದೆ ಎನ್ನುವಂತಹದ್ದೇ ಎಲ್ಲರಿಗೂ ಗೊತ್ತಿರತಕ್ಕಂತಹ ಅಂಶ. ಸಾಗರದಲ್ಲಿ ಮೊನ್ನೆ ಸಭೆಯನ್ನು ನಡೆಸಿದಾಗಲೂ, ನಂತರ ನಾನು ಅದೇ ರೀತಿಯಲ್ಲಿ ಕೆಲವಷ್ಟು, ಅದೇನು ನೀವು ಸಮಾನ ಮನಸ್ಕ ಅಂತ ಕರಿತೀರಿ, ಅವರಲ್ಲದೆ ಇನ್ನೂ ಇತರೆ ಜನರನ್ನ ನಾನು ಸಹಜವಾಗಿ ಭೇಟಿಯಾದಾಗಲೂ ಕೆಲವಷ್ಟು ವಿಚಾರಗಳು ನನ್ನ ಮನಸ್ಸಿಗೆ ಬಂದು, ನಮ್ಮನ್ನ ಜನವಿರೋಧಿ ಎನ್ನುವಂತಹ ಹಣೆಪಟ್ಟೆ ಕಟ್ಟಿ ನೀವು ಗುರುಪೀಠಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೀರಿ, ಗುರುಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೀರಿ, ಮಠಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುತ್ತೀರಿ ಎನ್ನುವಂತಹ ಹಣೆಪಟ್ಟಿಯನ್ನು ನಮಗೆ ಅಂಟಿಸಿದ್ದಾರೆ. ನೀವೆಲ್ಲರೂ ಪರಿತ್ಯಕ್ತ ಹವ್ಯಕರು ಎನ್ನುವಂತಹ ನಾಮಫಲಕವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಟಿವಿ 9ನಲ್ಲಿ ಮೊನ್ನೆ ಸಾಕಷ್ಟು ಉತ್ತರವನ್ನು ಕೊಟ್ಟಿದ್ದೇನೆ. ಬಹುಶಃ ತಾವೆಲ್ಲರೂ ನೋಡಿರಬೇಕು ಅಂತ ಅನ್ಕೊಳ್ತೇನೆ. ಧರ್ಮವನ್ನು ಸ್ಥಾಪನೆ ಮಾಡಲು ಹೊರಟಾಗ ಸತ್ಯದ ಪ್ರತಿಪಾದನೆಯನ್ನು ನಾವು ಮಾಡ್ತೇವೆ ಅಂತ ಇದ್ದಾಗ, ಸಹಜವಾಗಿ ಅಧರ್ಮ ಪಾಲನೆ ಮಾಡತಕ್ಕಂಥವರಿಗೆ ಅಥವಾ ಸತ್ಯದ ವಿರುದ್ಧವಾಗಿ ಅಸತ್ಯವನ್ನು ಪರಿಪಾಲನೆ ಮಾಡತಕ್ಕಂಥವರಿಗೆ ನಾವು ವಿರೋಧವಾಗಿ ಕಾಣ್ತೇವೆ. ಅದು ಕೇವಲ ಒಂದು ಭ್ರಮೆ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಸತ್ಯ ಏನಿದೆ ಎನ್ನುವಂತಹದ್ದು ನಮ್ಮ ಮನಸ್ಸಿಗೆ ಗೊತ್ತಿದ್ದರೂ ಕೂಡ ಕೆಲವಷ್ಟು ಒಪ್ಪಿಕೊಳ್ಳುವಂತ ಜನ ನಮ್ಮಲ್ಲಿ ಇಲ್ಲ. ಅನೇಕ ಬಾರಿ ಅನೇಕ ಜನರನ್ನ ನಾನು ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದುಂಟು. ಸಮಾಜ, ಅದರಲ್ಲಿಯೂ ಹವ್ಯಕ ಸಮಾಜದ ಕೆಲವು ಮುಖಂಡರಾದಿಯಾಗಿ ಏನೂ ಇಲ್ಲದೆ ನಿರ್ಗತಿಕನಾಗಿ ಬಾಳ್ತಕ್ಕಂತಹ ಒಬ್ಬ ವ್ಯಕ್ತಿಯಿಂದ ಹಿಡಿದು ನಾನು ಕೇಳಿ ವಿಮರ್ಶೆ ಮಾಡಿಕೊಂಡಿದ್ದೇನೆ. ನಮ್ಮಲ್ಲಿರುವ ಈ ಸಮುದಾಯದಲ್ಲಿ ಆಶ್ಚರ್ಯ ಎನ್ನತಕ್ಕಂತಹ ಕೆಲವೊಂದು ವಿಷಯಗಳು ನನಗೆ ಮನದಟ್ಟಾಗಿದೆ. 100ರಲ್ಲಿ 10 ಜನ ಏನಾದರೂ ಆಗಲಿ ನಮಗೆ ಇದು ವಿಚಾರ ಬೇಡ, ಏನೋ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಅಂತ ಹೇಳಿ, ಇನ್ನೊಂದು 20-25% ಜನ ಏನು ಹೇಳ್ತಾರೆ, ಇವೆಲ್ಲ ಇರ್ತಕ್ಕಂಥದ್ದೇ ಹಿಂದೂ ಇತ್ತು ಮುಂದೂ ಇತ್ತು, ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದ್ಯಾ, ನಮಗೆ ಏತಕ್ ಬೇಕು ಈ ಉಸಾಪರಿ ಅಂತ ಹೇಳಿಕೊಂಡು ಸುಮ್ಮನೆ ಇರತಕ್ಕಂತಹ ಮಂದಿ ಇದ್ದಾರೆ. ಇನ್ನೊಂದು 50% ಜನ ಏನಿದ್ದಾರೆ, ಅವರು ಆ ಕಡೆಗೂ ಸೈ ಈ ಕಡೆಗೂ ಸೈ ಮೇಗೆ ಎಣ್ಣೆ ಹಚ್ಚಿಕೊಂಡು ಪಾಗಾರದ ಮೇಲೆ ಕುಳಿತುಕೊಂಡಿರ್ತಾರೆ. ಈ ವ್ಯವಸ್ಥೆ ಏನಾದರೂ ಚೇಂಜ್ ಆಯಿತು ಅಂದ್ರೆ ನಮ್ಮ ಕಡೆ ಬರ್ತಾರೆ, ಚೇಂಜ್ ಆಗಿಲ್ಲ ಅಂದ್ರೆ ಮತ್ತೊಂದು ಕಡೆ ಹೋಗ್ತಾರೆ ಎನ್ನುವಂತಹ ಮನಸ್ಥಿತಿ ಇದ್ದವರು. ಇನ್ನು ಕೆಲವರು ನೇರವಾಗಿ ಹೇಳ್ತಾರೆ. ಆ ಹೇಳಿರ್ತಕ್ಕಂತಹ ಕಟು ಸತ್ಯವನ್ನು ಒಪ್ಪಿಕೊಳ್ಳದೇ ಇದ್ದಂತಹ ಮೌಢ್ಯತೆಯಿಂದ ಕೂಡಿರ್ತಕ್ಕಂತಹ ಒಂದಷ್ಟು ಜನವೂ ಕೂಡ ಅದರಲ್ಲಿದ್ದಾರೆ. ಕಾರಣ ಇಷ್ಟೇ,
ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಅಥವಾ ಒಂದು ಜನಾಂಗದ ಆ ಸಮೂಹದಲ್ಲಿ ಒಬ್ಬ ಸಿಕ್ಕ ಹಾಕಿಕೊಂಡಾಗ ನಾವು ಅವರಿಂದ ಯಾವುದೋ ರೀತಿಯಲ್ಲಿ ಒಂದು ಲಾಭವನ್ನು ಪಡಿತಾ ಇರತಕ್ಕಂಥ ಸನ್ನಿವೇಶದಲ್ಲಿ ತಕ್ಷಣದಲ್ಲಿ ನಾವು ಅವರನ್ನು ಬಿಟ್ಟು ಬರ್ಲಿಕ್ಕೆ ಆಗೋದಿಲ್ಲ. ಆದರೆ ಸತ್ಯ ಏನು ಎನ್ನುವಂತಹದ್ದು ಅವರಿಗೂ ಕೂಡ ಗೊತ್ತಿದೆ ಎನ್ನುವಂಥದ್ದನ್ನು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಗರದಲ್ಲಿ ಒಂದು ಸಭೆಯನ್ನು ಮಾಡಿದರು. ಆಶ್ಚರ್ಯ ಪಡುವಂತಹ ಕೆಲವೊಂದು ಘಟನೆ ಅಂತಂದ್ರೆ, ನಮ್ಮ ಹವ್ಯಕ ಸಮುದಾಯದಲ್ಲಿ ಭಾಷಣ ಮಾಡಲಿಕ್ಕೆ ಜನವೇ ಇಲ್ವೇ, ಅದಕ್ಕೆ ನೀವು ಕಾಸು ಕೊಟ್ಟ ಜನರನ್ನ ಬೇರೆ ಕಡೆಯಿಂದ ಕರೆತರಬೇಕಾ? ಸತ್ಯದ ಪರವೋ ವಿರೋಧವೋ ಯಾವುದನ್ನೇ ಮಾತನಾಡತಕ್ಕಂಥ ಸಂದರ್ಭ ಬಂದರೂ ಕೂಡ ನಮ್ಮಲ್ಲಿ ಹವ್ಯಕ ಜನಾಂಗದಲ್ಲಿ ಅಂತ ಮಾತನಾಡಲಿಕ್ಕೆ ಜನ ಇದ್ದಾರೆ ಎನ್ನುವಂಥದ್ದನ್ನು ನಾವು ಅರ್ಥಕೊಳ್ಬೇಕು. ಆ ಕಿಚ್ಚನ್ನು ನಿಮಗೆ ಅಂದ್ರೆ ನಿಮ್ಮ ಅಂತರಾತ್ಮ ಅಂತ ಸಾಕ್ಷಿ ಇದೆ ಅಂತ ಹೇಳಾದ್ರೆ ನೀವು ಹೊರಗಡೆ ಬನ್ನಿ. ಆಶ್ಚರ್ಯವಾಗ್ತದೆ. ಸೂಲಿಬೆಲೆಯವರು ಕೆಲವು ಮಾತುಗಳನ್ನು ಹೇಳ್ತಾರೆ. ಅವರು ಅಷ್ಟು ಮಾತನಾಡಿದ್ರು ಕೂಡ ಸಭೆಯಲ್ಲಿ ನಾವು ಸಾಗರದ ಸಭೆಯಲ್ಲಿ ಮಾತನಾಡಿರ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನ ಅವರಿಗೆ ಕೌಂಟರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂತಹದ್ದನ್ನು ಮನದಟ್ಟು ಮಾಡ್ಕೊಳ್ಳಿ. ಭಾರತ್ ಮಹಾನ್, ಜಾಗೋ ಭಾರತ್ ಇತ್ಯಾದಿ ನಾವೆಲ್ಲ ಕೇಳಿದ್ದೇವೆ. ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ಜಾಗೋ ಭಾರತ್ ಅಲ್ಲ, ಜಾಗೋ ಹವ್ಯಕ್ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡಿಕೊಳ್ಳಿ. ಈ ಜಾಗೋ ಹವ್ಯಕಿಗೆ ನಮಗೆ ಬಾಡಿಗೆ ವಕ್ತಾರರು ಬೇಡ, ಬಾಡಿಗೆ ಭಾಷಣಕಾರರು ಬೇಡ. ಇದು ನಮ್ಮ ಪೀಠ, ಇದು ನಮ್ಮ ಧರ್ಮಪೀಠ. ಇದು ಯಾವ ರೀತಿಯಲ್ಲಿ ನಡಿಬೇಕು ಎನ್ನುವಂಥದ್ದನ್ನು ನಾವು ನಿರ್ಧಾರ ಮಾಡೋಣ. ಯಾಕೆ? ಅಲ್ಲೊಂದು ಕುಟುಂಬ ಇದೆ, ಇಲ್ಲೊಂದು ಕುಟುಂಬ ಇದೆ. ಈ ಒಂದು ಸಮುದಾಯ ಇದು ಹವ್ಯಕ ಜನಾಂಗದ ಸಮುದಾಯ. ಇದಕ್ಕೆ ಆಗಿರ್ತಕ್ಕಂತಹ ಒಂದು ಗುರುಪೀಠ, ಧರ್ಮಪೀಠ. ಆ ಗುರುಪೀಠಕ್ಕೆ ಒಂದು ಗುರು ಅಥವಾ ಸನ್ಯಾಸಿ ತನ್ನಿಂದ ತಾನೇ ಆ ಗುರುಪೀಠವನ್ನು ಹುಟ್ಟಿಸಿಕೊಂಡು ಬಂದಿದ್ದಲ್ಲ. ಇಲ್ಲಿ ಕುಳಿತಿರತಕ್ಕಂತಹ ಪ್ರತಿಯೊಬ್ಬನ ಮನಸ್ಸನ್ನು ಗುರುಪೀಠದಲ್ಲಿ ಕುಳಿತಿರ್ತಕ್ಕಂಥವರು ಅರ್ಥಕೊಳ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಅವರನ್ನ ತಗೊಂಡೋಗಿ ಕೂರಿಸಿರ್ತಕ್ಕಂಥವ್ರು ನಾವು. ನಮಗೆ ಕೆಲವೊಂದು ನೈತಿಕತೆಯನ್ನ ಬೋಧನೆ ಮಾಡಲಿಕ್ಕೆ ಅವಶ್ಯಕತೆ ಬೇಕಾಗ್ತದೆ ಅಂತ ಸಂದರ್ಭ ಬಂದಾಗ ನಿನ್ನಂತವರೊಬ್ರು ಧರ್ಮಪೀಠದಲ್ಲಿ ಕುಂತು ನಮಗೆ ಬೋಧನೆಯನ್ನು ಮಾಡು ಅಂತ ಹೇಳಿ. ಸಾಮಾನ್ಯ ಜನ ನಮಗೇನು ಗೊತ್ತಾಗ್ತದೆ? ಧರ್ಮದ ಬಗ್ಗೆ ನಾವು ಎಷ್ಟು ತಿಳಿದುಕೊಂಡಿದ್ದೇವೆ? ಸತ್ಯದ ಬಗ್ಗೆ ನಮಗೆಷ್ಟು ಅರಿವಿದೆ? ಸಾಮಾನ್ಯ ಪ್ರಜೆಯಾಗಿ, ಸಾಮಾನ್ಯ ಹವ್ಯಕ ಜನಾಂಗದಲ್ಲಿ ಹುಟ್ಟಿ ನಾವು ಏನೋ ಒಂದಿಷ್ಟು ಓದಿ ನಮ್ಮದೇ ಆಗಿರ್ತಕ್ಕಂಥ ದುಡಿಮೆಗಾಗಿ ಇಲ್ಲೆಲ್ಲೋ ಬಂದು ಸೇರಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅದರಲ್ಲಿ ಎಷ್ಟು ಲೋಪದೋಷಗಳು ಬರ್ತದೆ ಹೋಗ್ತದೆ. ಆದರೆ ನಾವು ದಿನನಿತ್ಯದ ನಮ್ಮ ಈ ವ್ಯವಹಾರದಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಸಂಸ್ಕಾರವನ್ನ, ನಮ್ಮದೇ ಆಗಿರ್ತಕ್ಕಂತಹ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಹೋಗಬೇಕು ಎನ್ನುವಂತಹ ಮನೋವೃತ್ತಿಯಿಂದ ಹುಟ್ಟಿ ಬಂದವರು ನಾವು. ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತಹ ನಮಗೆ ಧರ್ಮದ ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ, ಧರ್ಮದ ತಿಳುವಳಿಕೆಯನ್ನು ಮೂಡಿಸಲಿಕ್ಕಾಗಿ, ಸತ್ಯ ಅಂದ್ರೆ ಏನು ಎನ್ನುವುದನ್ನು ಅರಿವು ಮೂಡಿಸುವುದಕ್ಕಾಗಿ ನಮಗೆ ನಮ್ಮದೇ ಆಗಿರ್ತಕ್ಕಂತಹ ಒಂದು ಗುರುಪೀಠ ಇದೆ. ಆ ಗುರುಪೀಠ ಇವತ್ತು ಹೇಗೆ ಇರಬೇಕು ಎನ್ನುವಂತಹದ್ದನ್ನ ಪ್ರತಿಯೊಬ್ಬರು ಅರ್ಥಕೊಳ್ಳುವಂತಹ ಸನ್ನಿವೇಶ ಇದೆ. ನಾನು ಈಗಷ್ಟೇ ಹೇಳಿದೆ, ಕೆಲವು ಜನರನ್ನ ಕೇಳ್ತಾ ಹೋದಾಗ ಒಬ್ಬೊಬ್ಬರ ಮನಸ್ಥಿತಿ ಹೇಗಿತ್ತು ಎನ್ನುವಂತಹದ್ದನ್ನ. ಇವೆಲ್ಲ ಇರ್ತಕ್ಕಂಥದ್ದೇ. ಮುಂದೆ ಯಾರಾದರೂ ಒಬ್ಬ ಗುರುವನ್ನ ತಂದ್ರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕಾಗತ್ತಾ? ಅವರು ಹೀಗೆ ಇರ್ಬೋದಲ್ಲ. ಈ ರೀತಿಯಾಗಿರ್ತಕ್ಕಂತಹ ಮಾತು. ಅದಕ್ಕೆ ನಾನು ಹೇಳಿದ್ದು ಜಾಗೋ ಹವ್ಯಕ್ಕೆ ಅಂತ ಉದಾಹರಿಸಿ.
ಸರ್ಟಿಫಿಕೇಟ್ ಅನ್ನು ಕೊಡೋ ಪ್ರಶ್ನೆ ಅಲ್ಲ ಇಲ್ಲಿ. ಇವತ್ತು ಈ ಸಮಾಜದಲ್ಲಿ, ಈ ಒಂದು ಧರ್ಮ ಪೀಠದಲ್ಲಿ ಅಥವಾ ಒಂದು ಗುರುವಿನ ಸಂಸ್ಥಾನದಲ್ಲಿ ನಡೆಯುತ್ತಿರುವಂತಹ ಒಂದು ವಿಚಾರ ಏನಿದೆ, ಇದು ಯಾರೋ ಒಬ್ಬರಿಗೆ ಆದಾಗ ನಾವು ಏನ್ ಅಂದ್ಕೊಳ್ತೇವೆ, ನಮಗೆ ಸಂಬಂಧ ಇಲ್ಲ, ಅವರು ದೂರ ಇದ್ದಾರೆ, ಮತ್ತೇನನ್ನು ಅಂದುಕೊಂಡು ನಮಗೆ ನಾವು ಸುಮ್ಮನೆ ಕುಳಿತುಕೊಳ್ಳುವಂತಹ ಸಂದಿಗ್ಧ ಪರಿಸ್ಥಿತಿ ಅಂತ ಅಂದುಕೊಂಡ್ರೆ, ನಾಳೆ ಬೆಳಗ್ಗೆ ಅದು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಯಾವ ರೀತಿಯಾಗಿ ಅದನ್ನು ವಿಚಾರ ಮಾಡ್ತೀರಿ? ಇವತ್ತು ಒಂದು ಸಂತ್ರಸ್ತೆ ಇರಬಹುದು, ನಾಳೆ ಇದೇ ರೀತಿಯ ಸಂತ್ರಸ್ತೆ ಮುಂದುವರೆದುಕೊಂಡು ಹೋಗ್ತಾ ಬಂದರೆ ಅವ್ರು ಹಾಗೆ ಇರ್ತಾರೆ, ಅವ್ರು ಬೇಡ, ಮುಂದೆ ಬಂದವರಿಗೂ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕುತ್ಕೊಳ್ಳಿಕ್ಕಾಗತ್ತಾ? ಇದಕ್ಕಾಗಿ ನಾನು ಹೇಳ್ತೇನೆ, ಪ್ರತಿಯೊಬ್ಬ ಹವ್ಯಕರು ಕೂಡ ಎಚ್ಚೆತ್ತುಕೊಳ್ಳಬೇಕು. ಯಾವುದೇ ಧರ್ಮಪೀಠವೂ ಕೂಡ ಕಾನೂನಿಗಿಂತ ಮೇಲಲ್ಲ, ಸತ್ಯಕ್ಕಿಂತ ಮೇಲಲ್ಲ, ಧರ್ಮಕ್ಕಿಂತ ಮೇಲಲ್ಲ. ಆದರೆ ಇದರ ಅಡಿಯಲ್ಲಿ ಬರ್ತಕ್ಕಂಥ ಗುರುಪೀಠ, ಧರ್ಮಪೀಠ, ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಕೆಲವು ವಿಚಾರಗಳನ್ನ ಮಾಡ್ತಾ ಹೋದ್ರೆ, ಯಾಕೆ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಒಂದು ರೀತಿಯಲ್ಲಿ ಬುಡಮೇಲಾಗ್ತಾ ಇದೀವಿ ಅನ್ನುವಂಥದ್ದು ನನಗೆ ಕಣ್ಣಿಗೆ ಕಂಡು ಬರ್ತಾ ಇದೆ. ಉದಾಹರಣೆಗೆ, ಒಂದು ನ್ಯಾಯಾಂಗದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಷ್ಟು ಶಕ್ತಿ ಇದೆಯಾ ಇದಕ್ಕೆ ಅಂತ ಹೇಳಿ, ನ್ಯಾಯಪೀಠ ಮೇಲೋ ಗುರುಪೀಠ ಮೇಲೋ ಎನ್ನುವಂತಹ ಸಂದಿಗ್ಧ ಪರಿಸ್ಥಿತಿ. ಬೆಳಗಿಂದ ಸಾಯಂಕಾಲದವರೆಗೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಆರ್ಗ್ಯುಮೆಂಟ್ ಅನ್ನ ಕೇಳಿ ಕೇವಲ 1 ಗಂಟೆಯ ಒಳಗಾಗಿ ನಾಟ್ ಬಿಫೋರ್ ಮೀ ಅಂತ ಒಬ್ಬ ಜಸ್ಟಿಸ್ ಆದವರು ಹೇಳ್ತಾರೆ ಅಂತಂದ್ರೆ, ಇದು ಸ್ವತಃ ನನ್ನ ಅಭಿಪ್ರಾಯಕ್ಕಿಂತಲೂ ನಾನು ಒಬ್ಬ ಅಡ್ವೊಕೇಟ್ ಆಗಿ ನಾನು ಬಹಳಷ್ಟು ಜನ ಕಕ್ಷಿದಾರರ ಬಾಯಿಯಲ್ಲಿ ಕೇಳಿ ಅವರಿಗೆ ಹೇಳಲಿಕ್ಕೆ ಆಗದೇ ಇರತಕ್ಕಂಥದ್ದನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು 2ನೇ ಜಡ್ಜ್ ಅಲ್ವಾ ಸರ್ ನಾಟ್ ಬಿಫೋರ್ ಮೀ ಅಂತ ಬರಿತಾ ಇರೋದು? ಏನಪ್ಪ, ನನಗೇನು ಗೊತ್ತಿಲ್ಲ. ಯಾಕೆ ಸರ್, ಒಬ್ಬ ಅಡ್ವೊಕೇಟ್ ಆಗಿ ನಿಮಗೆ ಗೊತ್ತಿಲ್ವಾ? ಇದು ಗೊತ್ತಿದೆ, ನಾವು ಏನ್ ಹೇಳಲಿಕ್ಕೆ ಆಗ್ತದೆ? ಇದು ನಮ್ಮ ವ್ಯವಸ್ಥೆ ಹೀಗಿದೆ, ಅದನ್ನ ನಾವು ಒಪ್ಕೊಳ್ಬೇಕಷ್ಟೇ, ಆ ತರ ಆಗ್ಬಿಟ್ಟಿದೆ ಈಗ ಅಂತ ಹೇಳಿ. ನಾನು ಕೇಳ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಒಂದು ಗುರುಪೀಠ ಎತ್ತ ಮುಖನೇ ಸಾಗ್ತಾ ಇದೆ ಎನ್ನುವಂತಹದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಜಾಗೃತರಾಗಿ ಅದನ್ನ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಅಂಶ ಇದೆ. ಆತ ಕಕ್ಷಿದಾರ ನನಗೆ ಕೇಳ್ತಾನೆ, ಹಾಗಾದ್ರೆ ಇನ್ನೊಂದು 4 ಜನ ಇದೇ ತರ ನಾಟ್ ಬಿಫೋರ್ ಮೀ ಅಂತ ಬರೆದ್ರೆ ಯಾರಿಗೆ ಸರ್ ಸತ್ಯ ಸಿಗುತ್ತೆ, ಯಾರಿಗೆ ಸರ್ ಅನುಕೂಲ ಆಗತ್ತೆ ಅಂತ ಹೇಳಿ. ಯಾರ ಹತ್ರ ಕೇಳಬೇಕಿದನ್ನ? ಇದರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ. ಈ ಷಡ್ಯಂತ್ರ ಇಲ್ಲೇ ಹುಟ್ಟಿದ್ದು. ಮಠದವ್ರು ಹೇಳ್ತಕ್ಕಂಥ ಷಡ್ಯಂತ್ರ, ಅದು ಯಂತ್ರ ಬೇರೆ ಕಡೆಯಿಂದ ಬಂದಿರಬಹುದು, ಜರ್ಮನಿ ಮೇಕ್ ಇರಬಹುದು, ಜಪಾನ್ ಮೇಕ್ ಇರಬಹುದು, ಅದು ಯಾವ ಯಂತ್ರವೋ ನಮಗಂತೂ ಗೊತ್ತಿಲ್ಲ. ಚೈನಾದಿಂದ ಬಂದಿತ್ತು. ಒಂದು ಸತ್ಯ ಎನ್ನುವುದು ಇದೆ, ಆ ಸತ್ಯ ಪ್ರತಿಯೊಬ್ಬನಿಗೂ ಗೊತ್ತಿದೆ. ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಮಠದ ವಿರೋಧಿಗಳು ಅಂತ ನಮಗೆ ನಾಮಫಲಕ ಹಾಕಿದವರಿಗೂ ಕೂಡ ಸತ್ಯ ಏನು ಎನ್ನುವಂತಹದ್ದು ಗೊತ್ತಿದೆ. ನೀವೆಲ್ಲ ಪರಿತ್ಯಕ್ತ ಹವ್ಯಕರು ಎಂದು ಹೇಳ್ತಕ್ಕಂಥ ಆ ಜನರಿಗೂ ಕೂಡ ಸತ್ಯ ಏನು ಅನ್ನೋದು ಗೊತ್ತಿದೆ. ಆದರೆ ಅದರ ಪ್ರತಿಪಾದನೆಯನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ಸಮಾಜದ ಬಗ್ಗೆ ಅರಿವೇ ಇಲ್ಲ. ಇದನ್ನ ನೀವು ಎಲ್ಲಿವರೆಗೆ ಸಹಿಸಿಕೊಳ್ತೀರಿ? ಆಯ್ತು, ಎಲ್ಲರೂ ಒಪ್ಪೋದಾದ್ರೆ ನಾವು ಇದೇ ಸಮಾಜ, ಇದೇ ರೀತಿಯಾಗಿರ್ತಕ್ಕಂತಹ ಗುರುಕುಲ, ಇದೇ ರೀತಿಯಾಗಿರ್ತಕ್ಕಂತಹ ಧರ್ಮಪೀಠ, ಗುರುಪೀಠ ಅಂತ ಒಪ್ಪಿಕೊಂಡು ಹಾಗೆ ಇದ್ಬಿಡುವುದಲ್ಲ. ಬೇಕಾದವ್ರು ಹೋಗ್ತಾರೆ, ಬೇಡದವ್ರು ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಪಾಡಿಗೆ ನಾವು ಮನೆಯಲ್ಲಿ ಇದ್ಬಿಡ್ಬೋದಲ್ಲ. ಯಾರಿಗೆ ಬೇಕು ಇವಲ್ಲ? ವಾಸ್ತವಿಕವಾಗಿ ಇದು ಬೇಕಾ? ನಾವು ನಮ್ಮದೇ ಆಗಿರ್ತಕ್ಕಂತಹ ಸಮುದಾಯದಲ್ಲಿ, ನಮ್ಮದೇ ಆಗಿರ್ತಕ್ಕಂತಹ ಸಂಘಟನೆಯಲ್ಲಿ ಧರ್ಮವನ್ನು, ಸತ್ಯವನ್ನು ಕಾಪಾಡಬೇಕು ಎನ್ನುವಂತಹ ಒಂದು ಮನದಿಚ್ಛೆಯನ್ನು ಇಟ್ಟುಕೊಂಡು ತಾನೇ ನಾವು ಗುರುಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಎಲ್ಲಿ ಹೋಯಿತು ಆ ಇಚ್ಛೆಗಳು? ಆ ಗುರುಪೀಠ ಒಂದು ತಿಳಿಯಾದ ಕೊಳ ಇದ್ದಂತೆ.
ಆ ಕೊಳದ ಅಡಿ ಭಾಗದಲ್ಲಿ ಒಂದಷ್ಟು ಕಲ್ಮಶವೋ ಕಶ್ಮಲವೋ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲಿ ಕುಳಿತಂತ ಎಲ್ಲ ಜನರಿಗೂ ಕೂಡ ಅದು ಗೊತ್ತಿದೆ. ಇನ್ನೂ ಅನೇಕ ಹವ್ಯಕರಿದ್ದಾರೆ, ಏನಿದೆ ಅಂತ ನೋಡ್ಲಿಕ್ಕೆ ಅಲ್ಲಿ ಬರ್ತಾರೆ. ಆದ್ರೆ ಅಲ್ಲಿ ಇದ್ದಂತ ಜನ ಅದನ್ನ ನೋಡ್ಲಿಕ್ಕೆ ಬಿಡೋದಿಲ್ಲ, ಅದನ್ನ ಕರಡು ಬಿಟ್ಟು ರಾಡಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಈಗ ನೋಡಿದ್ರೆ ಅಲ್ಲಿ ಇರ್ತಕ್ಕಂಥ ಕಶ್ಮಲ ಕಾಣಬಾರದು ಅಂತ, ನಿಮಗೆ ಏನೂ ಗೊತ್ತಾಗಬಾರದು. ಅಂದ್ರೆ ಇಟ್ ಈಸ್ ಎ ಕೇಸ್ ಆಫ್ ಕ್ರಿಯೇಟಿಂಗ್ ಕನ್ಫ್ಯೂಸಿವ್ ಸ್ಟೇಟಸ್. ಯಾವುದನ್ನ ನೋಡಿದ್ರೂ ನಿಮಗೆ ಏನು ಗೊತ್ತಾಗುವುದಿಲ್ಲ, ಏನು ಅರ್ಥ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಆ ತಿಳಿನೀರು ಈಗ ಕರಡಿ ಹೋಗಿದೆ. ಅಡಿಗಡೆ ಆ ಕಲ್ಮಶ ಏನಿದೆ ಅದು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಅಲ್ಲಿರ್ತಕ್ಕಂಥದ್ದು ಒಂದು ಸತ್ಯ, ಅದು ಆಗಿ ಹೋಗಿದೆ, ಅದು ನಡೆದು ಹೋಗಿದೆ. ನಿಮ್ಮ ಕಣ್ಣಿಗೆ ಅದು ಬೀಳಬಾರದು ಎನ್ನುವಂತ ಪರಿಸ್ಥಿತಿಯನ್ನ ತಂದೊಡ್ಡುವ ಸಲುವಾಗಿ ಅದನ್ನ ಕೆಸರನ್ನು ಹಾಕಿ ರಾಡಿ ಮಾಡಿ ನಿಮ್ಗೆ ಯಾರಿಗೂ ಗೋಚರಿಸಲಿಕ್ಕೆ ಕಾಣದೆ ಇರದೇ ಇರತಕ್ಕಂತಹ ಸನ್ನಿವೇಶವನ್ನ ಇವತ್ತು ಉಂಟು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ ಅರ್ಧಕ್ಕರ್ಧ ಜನ ಹವ್ಯಕರು ವಾಸ್ತವದಲ್ಲಿ ವಿಷಯವನ್ನು ಅರಿತಿದ್ರೂ ಕೂಡ, ತಮಗೆ ವಿಷಯದ ಪರಿಪೂರ್ಣ ಜ್ಞಾನ ಇದ್ದಾಗ್ಯೂ ಕೂಡ, ನಾನು ಬರೋದಿಲ್ಲಪ್ಪ, ಸಾಯಲಿ, ಏನಾದರೂ ಮಾಡಿಕೊಳ್ಳಿ, ಹೀಗೆ ಇದ್ಬಿಡ್ಲಿ ಅಂತ ಹೇಳಿಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ಅಂತಂದ್ರೆ ಅದು ನಮ್ಮ ದೌರ್ಭಾಗ್ಯ ಅಂತ ತಿಳ್ಕೋಬೇಕು. ಯಾಕೆ ನಮ್ಮ ಜನಸಮುದಾಯದಲ್ಲಿ ಲೀಡರ್ಸ್ಗಳು ಇಲ್ವೇ? ಯಾಕೆ ಅವರು ಮುಂದೆ ಬರ್ತಾ ಇಲ್ಲ? ಈ ನೈತಿಕತೆ ಬೋಧನೆ ಮಾಡ್ತಕ್ಕಂಥವ್ರು ಇಲ್ವೇ? ಅವರು ಯಾಕೆ ಮುಂದೆ ಬರ್ತಾ ಇಲ್ಲ? ಯಾಕೆ ಸಾನ್ನಿಧ್ಯಕ್ಕೆ ಇದನ್ನ ಮನವರಿಕೆ ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ? ನಮಗೆ ನೈತಿಕತೆ ಹೇಳ್ತಕ್ಕಂಥವ್ರು ಬಹುಶಃ ಎಷ್ಟರ ಮಟ್ಟಿನ ನೈತಿಕತೆಯನ್ನು ಹೊಂದಿದ್ದಾರೆ ಎನ್ನುವಂತ ಸಂಕಟ. ಈ ಸಭೆಯಲ್ಲೇ ಕುಳಿತಂತ ಒಬ್ಬರು ಹೇಳಿದ್ರು ನನಗೆ, ರಾಮಕೃಷ್ಣ ಪರಮಹಂಸರ ಒಂದು ಕಥೆಯನ್ನ. ತಾಯಿ ಒಬ್ಬಳು ಮಗನನ್ನ ಕರ್ಕೊಂಡು ರಾಮಕೃಷ್ಣ ಆಶ್ರಮಕ್ಕೆ ಬರ್ತಾರಂತೆ. ಆಗ ನನ್ನ ಮಗ ದಿನ ಬೆಳಗ್ಗೆ ಇದ್ರೆ ಸಾಯಂಕಾಲದವರೆಗೂ ಬರೀ ಬೆಲ್ಲನೇ ತಿಂತಾ ಇರ್ತಾರೆ, ಏನ್ ಮಾಡೋದು ಸ್ವಾಮೀಜಿ? ಏನ್ ಮಾಡೋದು? ಬೇರೆ ಏನು ತಿನ್ನಲ್ವಾ? ಇಲ್ಲ, ಎದ್ರು ಬಿದ್ರೆ ಬೆಲ್ಲನೇ ತಿನ್ನೋದು. ಇನ್ನೊಂದು 15 ದಿವಸ ಬಿಟ್ಟು ಬಾ ನೀನು. ಆಯ್ತು. 16ನೇ ದಿವಸ ಹೋದಾಗ ಇನ್ನೊಂದು ವಾರ ಬಿಟ್ಟು ಬಾ, ಇನ್ನೊಂದು 4 ದಿವಸ ಬಿಟ್ಟು ಬಾ. ಆಮೇಲೆ ಅವರು ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರು, ಮಗು, ಬೆಲ್ಲವನ್ನು ಈ ರೀತಿ ತಿನ್ನೋದು ಒಳ್ಳೆಯದಲ್ಲ, ಹಲ್ಲು ಹುಳುಕಾಗ್ತದೆ, ಆರೋಗ್ಯ ಹಾಳಾಗ್ತದೆ. ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೆಲವಷ್ಟು ಏನಿದೆ ಅದನ್ನು ಮಾತ್ರ ತಿನ್ನಬೇಕು. ಅತಿ ಸರ್ವತ್ರ ವರ್ಜೇತ್ ಅಂತ ಹೇಳಿದ್ರಂತೆ. ಆ ತಾಯಿ ಕೇಳ್ತಾಳೆ,